ಹಲೋ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ನಾವು HDFC ಬ್ಯಾಂಕ್ ಸ್ಟಾಕ್ ಫ್ಯೂಚರ್ ಅಲ್ಲಿ ಹೇಗೆ ಹೋಗ್ಬೋದು ಅಂತ ಒಂದು ವೇವ್ ಪ್ಲಸ್ ಪ್ರೈಸ್ ಆಕ್ಷನ್ ಎರಡನ್ನೂ ಕ್ಲಬ್ ಮಾಡಿ ಅನಾಲಿಸಿಸ್ ಮಾಡುವ. ಜೊತೆಲಿ ನಾನು ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ನಾನು 2 days ಬ್ಯಾಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇನ್ಫೋಸಿಸ್ ಸ್ಟಾಕ್ ಅಲ್ಲಿ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಅಪ್ ಆಗ್ಬೋದು ಇಲ್ಲ ಡೌನ್ ಆಗ್ಬೋದು, ಒಂದು ಸಿಂಪಲ್ ಆಗಿ ಒಂದು ಅನಾಲಿಸಿಸ್ ಮಾಡಿ ನಾನು ಅಪ್ಡೇಟ್ ಮಾಡಿದ್ದೆ. ಇವತ್ತು ಏನಾಯ್ತು ಇನ್ಫೋಸಿಸ್ ಅಲ್ಲಿ ಅಂತ ಅಂದ್ರೆ, ನಿನ್ನೆ ಒಂದು Q4 ರಿಸಲ್ಟ್ ಬಂತು. ಆ ರಿಸಲ್ಟ್ ಸ್ವಲ್ಪ ನೆಗೆಟಿವ್ ಆಗಿತ್ತು. ಸಾಕಷ್ಟು ನಮಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಹೇಳ್ತಾ ಇದ್ರು ತುಂಬಾ ಗ್ಯಾಪ್ ಡೌನ್ ಆಗುತ್ತೆ, ಒಂದು 100 ಪಾಯಿಂಟ್ ಗ್ಯಾಪ್ ಡೌನ್ ಆಗುತ್ತೆ, ಅಥವಾ ಒಂದು 150 ಪಾಯಿಂಟ್ ಗ್ಯಾಪ್ ಡೌನ್ ಆಗುತ್ತೆ, ಫುಲ್ ಕೆಳಗಡೆ ಹೋಗುತ್ತೆ, 1200 ಲೆವೆಲ್ ನ ರೀಚ್ ಮಾಡುತ್ತೆ, ಹಾಗೆ ಹೇಗೆ ಅಂತ ತುಂಬಾ ಹೇಳ್ತಾ ಇದ್ರು. ಜೊತೆಲಿ ಇವತ್ತು ಮಾರ್ಕೆಟ್ ಅಲ್ಲಿ ದೊಡ್ಡ ಬ್ಲಡ್ ಬಾತೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನಾವು 2 days ಹಿಂದೆ ನಮ್ಮ ವೇವ್ ಪ್ರಕಾರ ನಾವೇನ್ ಹೇಳಿದ್ವಿ, ಇಲ್ಲಿಂದನೇ ಒಂದು ಸೈಡ್ ಬೇಸ್ ಮಾಡಿ ಇಲ್ಲಿಂದ ಒಂದು ಮೊಮೆಂಟಮ್ ತಗೊಳ್ಳೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಇವತ್ತು ಏನ್ ಮಾಡ್ತು, ಮಾರ್ಕೆಟ್ ಕೆಳಗಡೆ ಬಂತು, ಬಟ್ ಆದ್ರೆ ಎಂಡ್ ಆಫ್ ದಿ ಡೇ ಒಂದು ಪಾಸಿಟಿವ್ ತರನೇ ಕ್ಲೋಸ್ ಅದು. ಓಕೆನಾ, ಕೆಳಗಡೆ ಇಷ್ಟು ದೂರ ಡೌನ್ ಬಂದು 1411 ಗೆ ಕ್ಲೋಸ್ ಕೊಟ್ಟಿದೆ ಅಂದ್ರೆ ಅದೊಂದು ಪಾಸಿಟಿವ್ ಸೈನ್. ಓಕೆ, ಆ ತರ ಒಂದು ನೆಗೆಟಿವ್ ನ್ಯೂಸ್ ಬಂದ್ರು ಸ್ಟಾಕು ಡೌನ್ ಫಾಲ್ ನೋಡಿಲ್ಲ. ಸೊ ಫ್ಯೂಚರ್ ಅಲ್ಲಿ ಎಲ್ಲಿವರೆಗೂ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡುವ. ಅದಕ್ಕೆ ನಾನು ಹೇಳೋದು, ಈ ನ್ಯೂಸ್ ಗಳು ಓಕೆ ಒಂದು ಸಮ್ ಟೈಮ್ಸ್ ವರ್ಕ್ ಆಗುತ್ತೆ, ಆ ಸಿಚುವೇಶನ್ ಅಲ್ಲಿ ಒಂದು ಫ್ಲಕ್ಚುಯೇಟ್ ಆಗುತ್ತೆ. ಬಟ್ ನಮಗೆ ಟೆಕ್ನಿಕಲಿ ನಾವು ಏನ್ ಕಲ್ತಿರ್ತೀವಲ್ಲ ಅದೇ ತುಂಬಾ ಇಂಪಾರ್ಟೆಂಟ್ ಆಗೋದು. ಅದರಲ್ಲಿ ನಮ್ಮ ವೇವ್ ಅನಾಲಿಸಿಸ್ ಅಂತೂ ತುಂಬಾ ಎಫೆಕ್ಟಿವ್. ಓಕೆ, ನಾನು ಫ್ಯೂಚರ್ ಅಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ ಹೇಗೆ ಅನಾಲಿಸಿಸ್ ಮಾಡೋದು ಅಂತ. ನಿಮಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು HDFC ಬ್ಯಾಂಕ್ ಸ್ಟಾಕ್ ನ ನೋಡುವ. ಫಸ್ಟ್ ನಾನಿಲ್ಲಿ ಪ್ರೈಸ್ ಆಕ್ಷನ್ ನ ಅಪ್ಲೈ ಮಾಡ್ತೀನಿ. ಓಕೆ, ಅದಾದ್ಮೇಲೆ ನಾವು ಒಂದು ವೇವ್ ಅನಾಲಿಸಿಸ್ ಮಾಡುವ. ಪ್ರೈಸ್ ಆಕ್ಷನ್ ಪ್ರಕಾರ ನಾನು ಇಲ್ಲಿಂದ ಇಲ್ಲಿಗೆ ಒಂದು ಝೋನ್ ಹಾಕೊಂತೀನಿ, ಆಮೇಲೆ ನೆಕ್ಸ್ಟ್ ಇದೊಂದು ಝೋನ್ ಅಂತ ಹಾಕೊಂತೀನಿ, ಇಲ್ಲಿಂದ ಇಲ್ಲಿಗೆ. ಓಕೆನಾ, ಈಗ ನಾನು ನೋಡಿ ಇಲ್ಲಿ ಪ್ರೈಸ್ ಆಕ್ಷನ್ ಯಾವ ತರ ಆಗಿದೆ ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿಂದ ಮಾರ್ಕೆಟ್ ಒಂದು ಕೆಳಗಡೆ ಸಪೋರ್ಟ್ ತಗೊಂಡಿದೆ, ಮತ್ತೆ ತಿರ್ಗಾ ಮೇಲೆ ಬಂದಿದೆ, ಮೇಲೆ ಬ್ರೇಕ್ಔಟ್ ಆಗಕ್ಕಾಗಿಲ್ಲ, ಮತ್ತೆ ಕೆಳಗಡೆ ಬಂದು ಇದೇ ತರ ಒಂದು ಇಲ್ಲಿ ಸೈಡ್ ವೇಸ್ ಮೊಮೆಂಟಮ್ ತರ ಕೊಟ್ಟು ಇಲ್ಲಿಂದ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟು ಏನ್ ಮಾಡಿದೆ, ಸ್ವಲ್ಪ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಇದೇ ಝೋನ್ ನ ಮತ್ತೆ ರಿಟ್ರೇಸ್ ಮಾಡಿ ಇಲ್ಲಿ ಮತ್ತೆ ಸಪೋರ್ಟ್ ಆಗಿ ತಗೊಂತ ಇದೆ. ನನಗೆ ಏನ್ ಮಾಡಿದೆ, ಈ ಕ್ಯಾಂಡಲ್ ಸಪೋರ್ಟ್ ಆಗಿ ತಗೊಂತು, ಇದನ್ನ ಬ್ರೀಚ್ ಮಾಡಿಲ್ಲ. ಸೊ ಇದು ಕೂಡ ಅದ್ರ ಮೇಲೆನೆ ಕ್ಲೋಸ್ ಆಯ್ತು. ಇವತ್ತು ಕೂಡ ಏನ್ ಮಾಡ್ತು, ಇಲ್ಲಿಂದನೇ ಓಪನ್, ಇಲ್ಲಿಂದ ಇದನ್ನೇ ಟಚ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗೋ ತರ ನನಗೊಂದು 10 o'clock ಕಾಣ್ತಾ ಇತ್ತು. ಸೊ ನಾನು ಆವಾಗ ಏನ್ ಡಿಸೈಡ್ ಮಾಡಿದೆ, ಇಲ್ಲಿಂದ ಮಾರ್ಕೆಟ್ ಒಂದು ಮೊಮೆಂಟಮ್ ಕೊಡುತ್ತೆ, ಸೊ ಇದೊಂದು ಸ್ಟ್ರಾಂಗ್ ಪ್ರೈಸ್ ಆಕ್ಷನ್ ಆಗಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡ್ಕೊಂಡೆ. ಅದಾದ್ಮೇಲೆ ನಾವು ವೇವ್ ಪ್ರಕಾರ ನೋಡೋದಾದ್ರೆ, ಇದು ಇಲ್ಲಿಂದ ಇಲ್ಲಿಗೆ ನನ್ನ ಫಸ್ಟ್ ವೇವ್ ಅಂತ ಕೌಂಟ್ ಮಾಡ್ಕೊಂತೀನಿ, ಇದು ನನ್ನ ಸೆಕೆಂಡ್ ವೇವ್, ಇಲ್ಲಿಂದ ಇಲ್ಲಿಗೆ ನನ್ನ ಥರ್ಡ್ ವೇವ್, ಯಾಕೆಂದ್ರೆ ಥರ್ಡ್ ವೇವ್ ಯಾವತ್ತು ದೊಡ್ಡದಾಗಿರುತ್ತೆ, ಇದು ನನ್ನ ಫೋರ್ತ್ ವೇವ್, ಈಗ ಆಗ್ತಿರೋದು ಫಿಫ್ತ್ ವೇವ್, ಇಲ್ಲಿಗೆ ಫೋರ್ತ್ ವೇವ್ ಕಂಪ್ಲೀಟ್ ಆಗಿದೆ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಯಾಕೆ ಫೋರ್ತ್ ವೇವ್ ಕಂಪ್ಲೀಟ್ ಆಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಮ್ಮ ವೇವ್ ಥಿಯರಿ ಪ್ರಕಾರ ನಾನು 2 ಇಂದ 3 ಗೆ ಒಂದು ಫಿಬೊನಾಚಿ ಹಾಕೊಂತೀನಿ. ಓಕೆ, ಫಿಬೊನಾಚಿ ರಿಟ್ರೇಸ್ಮೆಂಟ್ ಇದು. ಸೊ ನಮ್ಮ ವೇವ್ ಥಿಯರಿ ಪ್ರಕಾರ ನನಗೆ 0.5 ಒಂದು ನನ್ನ ವೇವ್ 4 ಆಗೋ ಟೈಮಲ್ಲಿ ಒಂದು ಇಂಪಾರ್ಟೆಂಟ್ ಝೋನ್. ಓಕೆ, 0.382 ಮತ್ತೆ 0.5. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಎಕ್ಸಾಕ್ಟ್ ಆಗಿ ನನ್ನ 0.5 ಲೆವೆಲ್ ಕೂಡ ಇಲ್ಲೇ ಬರ್ತಿದೆ. ನೋಡಿ, ನಾನು ಮಾರ್ಕ್ ಮಾಡ್ಕೊಂತೀನಿ, ಇದು ನನ್ನ 0.5. ಈಗ ನಾನು ಫಿಬೊನಾಚಿ ತೆಗೆದ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ನೀವು ಎರಡನ್ನ ಕ್ಲಬ್ ಮಾಡಿ ಪ್ರೈಸ್ ಆಕ್ಷನ್ ಕೂಡ ನನಗೆ ಇದು ಒಂದು ಸ್ಟ್ರಾಂಗ್ ಝೋನ್ ಅಂತ ತೋರಿಸ್ತಿದೆ. ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ಫೋರ್ತ್ ವೇವ್ ಕೂಡ ಇಲ್ಲೇ ಕಂಪ್ಲೀಟ್ ಆಗಿದೆ ಅಂತ ನಮ್ಮ 0.5 ತೋರಿಸ್ತಿದೆ. ಸೊ ಆಗ ನಾನು ಏನ್ ಡಿಸೈಡ್ ಮಾಡಿದೆ, ಇಲ್ಲಿಂದ ಒಂದು ಟ್ರೆಂಡ್ ತಗೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಅರೌಂಡ್ ಒಂದು 10:30ಗೆ ನಾನು 100 ಕ್ವಾಂಟಿಟಿನ ಇಲ್ಲಿ ಬೈ ಮಾಡಿದೆ. ಎಷ್ಟು ಪ್ರೈಸ್ ಬೈ ಮಾಡಿದೆ, 1505. ಈ ಪ್ರೈಸ್ ಗೆ ನಾನು 100 ಕ್ವಾಂಟಿಟಿನ ಬೈ ಮಾಡಿದೆ. ಸೊ ಇಲ್ಲಿಂದ ಒಂದು ಉತ್ತಮವಾದ ಒಂದು ಮೊಮೆಂಟಮ್ ಕೊಡ್ತು. ಸೊ ನಾನೊಂದು 20 ಪಾಯಿಂಟ್ಸ್ ಒಂದು ಪ್ರಾಫಿಟ್ ಅಲ್ಲಿ ಇದ್ದೀನಿ. ಅರೌಂಡ್ ನಾನು ಎಷ್ಟು ಅಂತ ಹೇಳ್ತೀನಿ, 100 into 20 ಅಂದ್ರೆ ಒಂದು 2000 ಚೇಂಜ್. ಓಕೆ, ನೀವು ಕೇಳಬಹುದು, ಇಲ್ಲಿಂದ ಕೆಳಗಡೆ ಬಂದ್ರೆ ಏನ್ ಮಾಡೋದು, ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಗ್ತೀಯಾ, ಇಲ್ಲ ಸ್ಟಾಪ್ ಲಾಸ್ ಇಟ್ಟಿಲ್ಲ ನೀನು ಅಂತ ನೀವು ಹೇಳ್ಬೋದು. ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿಂದ ಕೆಳಗಡೆ ಬಂದ್ರೆ ನಾನು ಇಲ್ಲೆಲ್ಲೂ ಬೈ ಮಾಡಲ್ಲ. ಸೊ ಈ ಝೋನ್ ಅಲ್ಲಿ ನಾನು ಒಂದು 150 ಕ್ವಾಂಟಿಟಿನ ನಾನು ಬೈ ಮಾಡ್ತೀನಿ. ಓಕೆ, ಈ ಝೋನ್ ಅಲ್ಲಿ ಸೈಡ್ ವೇಸ್ ಕೊಡ್ತಾ ಇದೆ ಅಂತಂದ್ರೆ ಇಲ್ಲಿ ಒಂದು 150 ಕ್ವಾಂಟಿಟಿನ ಬೈ ಮಾಡ್ತೀನಿ. ಸೊ ಈಗ ಏನಾಯ್ತು, ಪ್ಲಸ್ ಇಲ್ಲಿ 100 ಕ್ವಾಂಟಿಟಿ, ಹೊಸದಾಗಿ ಇಲ್ಲಿ 150 ಕ್ವಾಂಟಿಟಿ, ಎರಡೂ ಸೇರಿ ನನಗೆ 250 ಕ್ವಾಂಟಿಟಿ ಆಯ್ತು. ಸೊ ಆವಾಗ ನನ್ನ ಈ 1505ಗೆ ನಾನು ಬೈ ಮಾಡಿದ್ದೀನಲ್ವಾ, ಪ್ಲಸ್ ನಾನು ಇಲ್ಲಿ ಬೈ ಮಾಡ್ತೀನಲ್ವಾ, ಒಂದು ಅಪ್ರಾಕ್ಸಿಮೇಟ್ ಎಷ್ಟಿರುತ್ತೆ, ಒಂದು 1380 ಇಲ್ಲ ಒಂದು 1370 ಈ ರೇಂಜ್ಗೆ ನಾನು ಬೈ ಮಾಡಿದ್ರೆ ಇದು ಎರಡು ನನ್ನ ಪ್ರೈಸ್ ಆವರೇಜ್ ಆಗುತ್ತೆ. ಅಂದ್ರೆ ಹೊಸದಾಗಿ ಮಾಡ್ತಿರೋರಿಗೆ ಹೇಗೆ ಆವರೇಜ್ ಆಗುತ್ತೆ ಅಂತ ಗೊತ್ತಿಲ್ಲದೆ ಇರಬಹುದು, ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ನಿಮಗೆ. ಆವರೇಜ್ ಆಗಿ ನನ್ನ ಪ್ರೈಸ್ ಈ ರೇಂಜ್ಗೆ ಬರುತ್ತೆ. ಓಕೆನಾ, ಆವಾಗ ನನಗೆ ಏನಾಗುತ್ತೆ, ಇಲ್ಲಿಂದ ಒಂದು ಮೊಮೆಂಟಮ್ ಕೊಟ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಇಲ್ಲಿಗೆ ಬಂತು ಅಂದ್ರೆ ನಾನು ಅದು ಬಂದು ನನಗೆ ತಿರ್ಗಾ ಮತ್ತೆ ಇಲ್ಲಿ ಸೈಡ್ ವೇಸ್ ಬಂದು ಕೆಳಗಡೆ ಡೌನ್ ಫಾಲ್ ಆಗುವಂಥ ಒಂದು ಸಿಚುವೇಶನ್ ಬಂತು ಅಂದರೆ ನಾನು ಎಕ್ಸಿಟ್ ಆಗ್ತೀನಿ. ಸೊ ಈಗ ನನಗೆ ಇಲ್ಲಿಂದನೇ ಮೇಲೆ ಹೋಗ್ತಿದೆ, ಇದು ಮೇಲೆ ಹೋಯ್ತು ಅಂದರೆ ನಾನು ಟೆನ್ಷನ್ ತೊಗೊಳ್ಳಲ್ಲ. ನನ್ನ ಫಸ್ಟ್ ಟಾರ್ಗೆಟ್ ನಾನು ಆವಾಗ ಯಾವ ಥರ ಕನ್ಸಿಡರ್ ಮಾಡ್ತೀನಿ ಅಂದರೆ, ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಯಾಕೆ, ಇದು ನನ್ನ ಒಂದು ಸ್ವಿಂಗ್ ಹೈ, ಜೊತೆಲಿ ಇದು ನನ್ನ ಫಸ್ಟ್ ಟಾರ್ಗೆಟ್ ಯಾಕಾಗಿರುತ್ತೆ ಅಂದರೆ, ಇದು ಒಂದು ಇಂಪಾರ್ಟೆಂಟ್ ಝೋನ್ ನನ್ನ ವೇವ್ ಪ್ರಕಾರ. ವೇವ್ 5th ನನಗೆ ಇಲ್ಲಿವರೆಗೂ ಹೋಗ್ಬೋದು ಅಂದರೆ ನನ್ನ 0.382. ಓಕೆ, ಇದು ನನ್ನ ಫಸ್ಟ್ ಟಾರ್ಗೆಟ್, ನನ್ನ 0.5 ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ನನ್ನ 0.618 ನನ್ನ ಥರ್ಡ್ ಟಾರ್ಗೆಟ್. ಓಕೆ,
ಒಂದ್ಸರಿ ಹೇಳ್ತೀನಿ ಕೇಳಿ. ಇಲ್ಲಿಂದನೇ ನನಗೆ ಮಾರ್ಕೆಟ್ ಕಂಟಿನ್ಯೂ ಆದರೆ ಇದು ನನ್ನ ಫಸ್ಟ್ ಟಾರ್ಗೆಟ್, ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ನನ್ನ ಥರ್ಡ್ ಟಾರ್ಗೆಟ್. ಒಂದೊಮ್ಮೆ ಇಲ್ಲಿಂದ ಏನಾದರೂ ಡೌನ್ ಬಂತು ಅಂದರೆ ನಾನು ಇಲ್ಲಿವರೆಗೂ ವೇಟ್ ಮಾಡ್ತೀನಿ. ಇಲ್ಲಿ ಸೈಡ್ ವೇಸ್ ಹೋಗಿ ಒಂದು ಅಪ್ ಟ್ರೆಂಡ್ ಹೋಗ್ತಿದೆ ಅಂತ ಏನಾದರೂ ಒಂದು ನನಗೆ ಹಿಂಟ್ ಸಿಕ್ಕಿದ್ರೆ ನಾನು ಇಲ್ಲಿ ಮತ್ತೆ ನಾನು 150 ಕ್ವಾಂಟಿಟಿನ ಆ್ಯಡ್ ಮಾಡ್ತೀನಿ. ಸೊ ಈಗ ನನ್ನ ಸ್ಟಾಪ್ ಲಾಸ್ ಎಲ್ಲಿ ಅಂತ ಅಂದರೆ, ಸೊ ಇಲ್ಲಿಂದ ಏನಾದರೂ ಮಾರ್ಕೆಟ್ ಕೆಳಗಡೆ ಬಂದು ಸೊ ಈ ಝೋನಲ್ಲಿ ಬಂದು ನನಗೆ ಸೈಡ್ ವೇಸ್ ಕೊಡ್ತಿದೆ ಅಂತಂದರೆ ನಾನು ಇಲ್ಲಿ ಮತ್ತೆ 150 ಕ್ವಾಂಟಿಟಿ ಆ್ಯಡ್ ಮಾಡ್ತೀನಲ್ವ, ಆಗ ನನ್ನ ಪ್ರೈಸು ಒಂದು 1410 ಈ ರೇಂಜ್ಗೆ ನಂದು ಪ್ರೈಸ್ ಆ್ಯಾವ್ರೇಜ್ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ಮೊಮೆಂಟಮ್ ಅಗೇನ್ ಕೆಳಗಡೆ ಮತ್ತೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಾನು ಈ ಕ್ಯಾಂಡಲ್ ಲೋ, ಓಕೆ, ಈ ಕ್ಯಾಂಡಲ್ ಲೋ ಏನಾದರೂ ವಿತ್ ಮೊಮೆಂಟಮಲ್ಲಿ ಬ್ರೇಕ್ಔಟ್ ಕೊಡ್ತು ಅಂತಂದರೆ ನಾನು ಸ್ಟಾಪ್ ಲಾಸ್ ತೊಗೊಂಡು ನಾನು ಎಕ್ಸಿಟ್ ಆಗ್ತೀನಿ. ನೋಡಿ ಈ ಕ್ಯಾಂಡಲ್ ಲೋ ನೋಡಿ, ಇಲ್ಲಿ ನಾನೀಗ ನನ್ನ HDFC ಬ್ಯಾಂಕ್ ಪೊಸಿಷನ್ ತೊಗೊಂಡಿದ್ದೀನಿ, 100 ಕ್ವಾಂಟಿಟಿ ಬೈ ಮಾಡಿದ್ದೀನಿ. ನೋಡಿ 1505 ರೂಪಾಯಿಗೆ ಬೈ ಮಾಡಿದ್ದೀನಿ. ಈಗ ಪ್ರೆಸೆಂಟ್ ಪ್ರೈಸ್ 1530 ಇದೆ. ಪ್ರೆಸೆಂಟ್ ನನ್ನ ಪ್ರಾಫಿಟ್ ಬಂದು 2630 ರುಪೀಸ್ ಇದೆ. ಸೊ ನಾನು ಇನ್ನು ಇದನ್ನ ಹೋಲ್ಡ್ ಮಾಡ್ತೀನಿ, ನನ್ನ ಟಾರ್ಗೆಟ್ ಬರೋವರೆಗೂ ನಾನು ಹೋಲ್ಡ್ ಮಾಡ್ತೀನಿ. ಓಕೆ, ಇದನ್ನ ನಾನು ಜಸ್ಟ್ ಎಜುಕೇಶನಲ್ ಪರ್ಪಸ್ಗೋಸ್ಕರ ನಾನು ಶೇರ್ ಮಾಡ್ತಾ ಇರೋದು. ಸೊ ಯಾರು ನನ್ನನ್ನು ಕಾಪಿ ಮಾಡಬೇಡಿ, ನಿಮ್ಮ ಒಂದು ಓನ್ ಅನಾಲಿಸಿಸ್ ಮೇಲೆ ನೀವು ಟ್ರೇಡ್ ಮಾಡಿ. ಹಾಗೆ ನಿಮಗೆ ಫ್ಯೂಚರಲ್ಲಿ ನಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ನ ನೀವು ಕಲಿಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಕಲಿಯುವಂತ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ ನಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಗೈಸ್.